ಗುರುಸ್ ಕಿಚನ್ಗೆ ಎಲ್ಲರಿಗೂ ಸುಸ್ವಾಗತ. ಬನ್ನಿ ಗುರು, ಇವತ್ತು ನಮ್ಮ ಮನೆಯಲ್ಲಿ ವೆಜ್ ಪಲಾವ್ ಮಾಡಿದ್ದಾರೆ. ಏನೇನು ಇಂಗ್ರೀಡಿಯೆಂಟ್ ಹಾಕಿ ವೆಜ್ ಪಲಾವ್ ಮಾಡಿದ್ದಾರೆ ಅಂತ ಒಂದು ರೌಂಡ್ ನೋಡ್ಕೊಂಬರೋಣ. ನೋಡಿ, ಅಲ್ಲೆಲ್ಲ ಇಂಗ್ರೀಡಿಯೆಂಟು ಹೆಂಗೆ ಹೊಂದಿಸಿದ್ದಾರೆ ಅಂತೆ. ಒಂದು ಕಡೆಯಿಂದ ನೋಡ್ಕೊಂಬರೋಣ ಬನ್ನಿ. ಕಡಲೆ ಬೀಜ ಇದೆ, ಬೀನ್ಸ್ ಇದೆ, ಕ್ಯಾರೆಟ್ ಇದೆ, ಆಮೇಲೆ ಅರಿಶಿನ ಪೌಡ್ರ್ ಇದೆ, ಜೀರಿಗೆ, ಸಾಸಿವೆ, ಮಸಾಲೆ ಪೌಡ್ರ್ ಇದೆ, ಆಮೇಲೆ ಈ ಕಡೆ ಟೊಮೊಟೊ ಇದೆ, ಈ ಕಡೆ ಈರುಳ್ಳಿ ಇದೆ, ಮೆಣಸಿನ್ಕಾಯಿ ಇದೆ, ಆಮೇಲೆ ಬೆಳ್ಳುಳ್ಳಿ ಪೇಸ್ಟ್ ಇದೆ, ಈ ಕಡೆ ಕೊತ್ತಂಬರಿ ಇದೆ, ಆ ಕಡೆ ನೋಡಿ ಆಯಿಲು, ಉಪ್ಪು, ಆಮೇಲೆ ಗೋಡಂಬಿ, ಈ ಕಡೆ ಬಂದು ಅಕ್ಕಿ ನೆನೆಸಿರೋದು, ಆ ಕಡೆ ಬಂದು ಯಾಲಕ್ಕಿ ಇದೆ ಒಂದೆರಡು, ಒಂದು 4 ಚಕ್ಕೆ ಇದೆ, ಆಮೇಲೆ ಪಲಾವ್ ಎಲೆ ಇದೆ, ಲವಂಗ ಇದೆ ಒಂದು 4, ಗೋಡಂಬಿ ಇದೆ, ಬಾದಾಮಿ ಇದೆ. ಇದೆಲ್ಲ ಹಾಕ್ಬಿಟ್ಟು ಪಲಾವ್ ಮಾಡಿದ್ದಾರೆ. ನೋಡ್ಕೊಂಬರೋಣ ಬನ್ನಿ ಯಾವ್ಯಾವ ಥರ ಮಾಡಿದ್ದಾರೆ ಅಂತ. ನೋಡಿ, ಫಸ್ಟು ಎಣ್ಣೆ ಹಾಕ್ಕೋತಾ ಇದ್ದಾರೆ. ಒಂದು 4ರಿಂದ 5 ಟೀ ಸ್ಪೂನಷ್ಟು, ಸ್ವಲ್ಪ ಜಾಸ್ತಿನೇ ಹಾಕಿದ್ದಾರೆ, ಒಂದು 5-6 ಟೀ ಸ್ಪೂನ್ ಅಷ್ಟೇ ಹಾಕ್ಬೇಕು ನೀವು. ಎಣ್ಣೆ ಹಾಕ್ಕೊಂಡಿದ್ದಾರೆ. ಆಮೇಲೆ ಇಮಿಡಿಯೇಟ್ ಅದಕ್ಕೆ ಎಣ್ಣೆ ಸ್ವಲ್ಪ ಕಾಯ್ತಿದ್ದಂಗೆ ಸ್ವಲ್ಪ ಜೀರಿಗೆ, ಸಾಸಿವೆ ಎರಡೂ ಹಾಕ್ಕೋತಾ ಇದ್ದಾರೆ. 2 ಹಾಕ್ಕೊಂಡಿದ್ದಾರೆ ನೋಡಿ. ಇವಾಗ ಸ್ವಲ್ಪ ಕಡಲೆ ಬೀಜ ಹಾಕ್ಕೋತಾ ಇದ್ದಾರೆ. ಅದನ್ನು ಶೇಂಗಾ ಅಂತಲೂ ಕರೀತಾರೆ. ಅದನ್ನು 100 ಗ್ರಾಮಷ್ಟು ಹಾಕಿದ್ದಾರೆ. 100 ಗ್ರಾಮಷ್ಟು ಶೇಂಗಾ ಕಾಳನ್ನ ಅಥವಾ ಕಡಲೆ ಬೀಜನ ಹಾಕಿಬಿಟ್ಟು ಫ್ರೈ ಮಾಡ್ಕೋತಾ ಇದ್ದಾರೆ. ಆ ಥರ ನೋಡಿ, ಎಣ್ಣೆಯಲ್ಲಿ ಫ್ರೈ ಆಗ್ತಾಯಿದೆ. ಆ ಥರ ಒಂದು ಸ್ವಲ್ಪ ಲೈಟಾಗಿ ಫಸ್ಟೇ ಫ್ರೈ ಮಾಡ್ಕೋಬೇಕು ಇದನ್ನು. ನೆಕ್ಸ್ಟ್ ಬಂದು ಇವರು ಫ್ರೈ ಆದ ತಕ್ಷಣ ಪಲಾವ್ ಎಲೆ ಹಾಕ್ಕೋತಾ ಇದ್ದಾರೆ ಒಂದು 4, ಆಮೇಲೆ ಲವಂಗ ಹಾಕ್ಕೋತಾ ಇದ್ದಾರೆ, ಏಲಕ್ಕಿ ಹಾಕ್ಕೋತಾ ಇದ್ದಾರೆ, ಒಂದು 4 ಚಕ್ಕೆ ಹಾಕಿದ್ದಾರೆ. ಸೊ ಬಾದಾಮಿ, ಗೋಡಂಬಿ ಒಂದು 10 ಬಾದಾಮಿ, ಒಂದು 10 ಗೋಡಂಬಿ ಹಾಕಿದ್ದಾರೆ. ಹಾಕ್ಬಿಟ್ಟು ಲೈಟಾಗಿ ಫ್ರೈ ಮಾಡ್ಕೋತಾ ಇದ್ದಾರೆ ಎಣ್ಣೆಲಿ ನೋಡಿ. ಅದರ ಜೊತೆ ಆಮೇಲೆ ಒಂದು 4 ಈರುಳ್ಳಿ ಕಟ್ ಮಾಡಿದ್ದಾರೆ. ಒಂದು 2ರಿಂದ 3 ಬೆಳ್ಳುಳ್ಳಿನ ಪೇಸ್ಟ್ ಮಾಡ್ಕೊಂಡಿದ್ರು. ಫಸ್ಟ್ ಇವಾಗ ಅದು 2ರಿಂದ 3 ಬೆಳ್ಳುಳ್ಳಿ ಪೇಸ್ಟ್ ಆಗಿರೋದನ್ನು ಹಾಕ್ಕೊಂಡಿದ್ದಾರೆ, ಫ್ರೈ ಮಾಡ್ತಾ ಇದ್ದಾರೆ. ಅದ್ರ ಜೊತೆ ಒಂದು 4 ಈರುಳ್ಳಿ ಹಾಕಿದ್ದಾರೆ. ಒಂದು 6ರಿಂದ 7 ಮೆಣಸಿನ್ಕಾಯಿ ಕಟ್ ಮಾಡಿದ್ದಾರೆ. 6ರಿಂದ 7 ಮೆಣಸಿನ್ಕಾಯಿ ಕಟ್ ಮಾಡಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದಾರೆ. ಇವಾಗ ಈರುಳ್ಳಿ ಹಾಕ್ತಾಯಿದ್ದಾರೆ ನೋಡಿ. ಒಂದು 4 ದೊಡ್ಡ ಈರುಳ್ಳಿನೇ ಕಟ್ ಮಾಡಿದ್ದಾರೆ. ಸೊ ಅದೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದಾರೆ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ, ಶೇರ್ ಮಾಡಿಲ್ವೋ, ಲೈಕ್ ಮಾಡಿಲ್ವೋ, ಖಂಡಿತ ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇವಾಗ ನೋಡಿ ನೆಕ್ಸ್ಟ್ ಪ್ರೋಸೆಸ್ ಬರೋಣ. ಈಗ ಫ್ರೈ ಮಾಡ್ತಾಯಿದ್ದಾರೆ. ಸ್ವಲ್ಪ ಫ್ರೈ ಆಗಲಿ, ಯಾಕಂದರೆ ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು, ಇಲ್ಲಾಂದರೆ ಹಸಿದಂಗೆ ಉಳ್ಕೊಂಬಿಡುತ್ತೆ. ಸೊ ಖಂಡಿತ ಚೆನ್ನಾಗಿದೆ, ನಾನು ತಿಂದಿದ್ದೀನಿ, ಸೂಪರಾಗಿತ್ತು. ನೀವು ಮಾಡಿ, ಚೆನ್ನಾಗಿರುತ್ತೆ, ಸೂಪರಾಗಿರುತ್ತೆ, ಹೋಟ್ಲಿಗಿಂತನೂ ಸೂಪರಾಗಿರುತ್ತೆ. ನಿಮ್ಗೆ ಗೊತ್ತಾಗುತ್ತೆ ಇಂಗ್ರೀಡಿಯೆಂಟ್ ನೋಡಿದ ತಕ್ಷಣ. ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದಾರೆ, ಅದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು. ಇವಾಗ ಸದ್ಯಕ್ಕೆ ಒಂದು ಸ್ವಲ್ಪ ಹಾಕಿರೋದು, ಜಾಸ್ತಿ ಹಾಕಿಲ್ಲ, ಅಂದರೆ ಈರುಳ್ಳಿ ತನ್ನ ಸ್ಮೆಲ್ಲ ಬಿಡಲಿ ಅಂತ. ಇವಾಗ ನೋಡಿ, ನಾನೊಂದು 100 ಗ್ರಾಮಷ್ಟು ಬೀನ್ಸ್ನ ತೊಗೊಂಡಿದ್ದು. 100ರಿಂದ ಇದು ಕ್ಯಾರೆಟ್ ಬಂದು ನೀವು 5ರಿಂದ 6 ಕ್ಯಾರೆಟ್ ತೊಗೊಂಡಿದ್ದು, ಮೀಡಿಯಮ್ ಸೈಜ್ ಕ್ಯಾರೆಟು, ತುಂಬ ದೊಡ್ಡದು ಅಲ್ಲ. 5ರಿಂದ 6 ಕ್ಯಾರೆಟು, ಆಮೇಲೆ ಬೀನ್ಸು ಎರಡನ್ನೂ ಅದಕ್ಕೆ ಹಾಕ್ಬಿಟ್ಟು ಫ್ರೈ ಮಾಡ್ಕೋತಾ ಇದ್ದೀವಿ. ಬಟ್ ಫ್ರೈ ಆಗಲಿ, ಸ್ವಲ್ಪ ಫ್ರೈ ಆದರೆ ಚೆನ್ನಾಗಿರುತ್ತೆ, ಬೇಗ ತೆಗಿಬೇಡಿ. ಸ್ವಲ್ಪ ಫ್ರೈ ಆದಮೇಲೆ ನೋಡಿ, ಇವಾಗ ಗೊತ್ತಾಗುತ್ತೆ ನಿಮಗೆ ಫ್ರೈ ಆಗಿರೋದು. ಆ ಥರ ಫ್ರೈ ಆಗಬೇಕು. ಫ್ರೈ ಆದಮೇಲೆ ನೆಕ್ಸ್ಟ್ ಪ್ರೋಸೆಸ್ಸಿಗೆ ಹೋಗ್ಬೇಕು ನೀವು. ಇಲ್ಲಾಂದರೆ ತರಕಾರಿ ಬೆಂದಿರಲ್ಲ, ಹಾಗೆ ಹಸಿದೇ ಇರುತ್ತೆ, ಆವಾಗ ಟೇಸ್ಟು ಬರೋಲ್ಲ, ಚೆನ್ನಾಗೂ ಇರೋಲ್ಲ. ನೋಡಿ, ಲಾಸ್ಟಲ್ಲಿ ನಾವು ಟೊಮೊಟೊ 2 ದೊಡ್ಡ ಟೊಮೊಟೊನೇ ಕಟ್ ಮಾಡ್ಕೊಂಡಿತ್ತು. ಆ 2 ದೊಡ್ಡ ಟೊಮೊಟೊ ಕಟ್ ಮಾಡಿರೋದನ್ನು ಲಾಸ್ಟಲ್ಲಿ ಬೆರೆಸ್ಕೊತಾ ಇದ್ದೀವಿ. ಫಸ್ಟೇ ಹಾಕ್ಬಿಟ್ರೆ ಅದು ಸ್ವಲ್ಪ ಬೇಗ ಫ್ರೈ ಆಗಿ ಇದಾಗ್ಬಿಡುತ್ತೆ. ಸೊ ಹಾಗಾಗಿ ನಾವು ಅದನ್ನು ಲಾಸ್ಟಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀವಿ. ಅದೇ ಥರ ತರಕಾರಿನೆಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಿದ್ರೂ ಚೆನ್ನಾಗಿ ಟೇಸ್ಟ್ ಬರುತ್ತೆ, ಇಲ್ಲಾಂದರೆ ತರಕಾರಿ ಹಸಿ ಹಾಗೆ ಉಳ್ಕೊಂಬಿಡುತ್ತೆ, ಟೇಸ್ಟು ಬರೋಲ್ಲ, ಚೆನ್ನಾಗಿ ತಿನ್ನೋಕ್ಕೂ ಆಗೋಲ್ಲ. ನೋಡಿ, ಫ್ರೈ ಮಾಡ್ತಾಯಿದ್ದೀವಿ. ಆದಷ್ಟು ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇದೇ ಥರ ಒಳ್ಳೊಳ್ಳೆ ವೀಡಿಯೋಗಳು ಬರುತ್ತೆ. ಒಂದು ಅರ್ಧ ಟೀ ಸ್ಪೂನಷ್ಟು ನಾನು
ಮಸಾಲ ಪೌಡ್ರನ್ನ ಹಾಕ್ಕೋತಾ ಇದ್ದೀನಿ. ನೀವು ಚಿಕನ್ ಮಸಾಲಾರು ಹಾಕ್ಕೋಬೋದು, ಇಲ್ಲ ಗರಂ ಮಸಾಲ ಹಾಕ್ಕೋಬೋದು. ಚೆನ್ನಾಗಿ ಮಸಾಲ ಪೌಡ್ರನ್ನ ಹಾಕ್ಕೋತಾ ಇದ್ದೀನಿ. ಒಂದು ಅರ್ಧ ಟೀ ಸ್ಪೂನಷ್ಟು ಸಾಕು. ಅದಕ್ಕೆ ಅರ್ಧ ಟೀ ಸ್ಪೂನ್ ಆದರೆ ಸಾಕಾಗುತ್ತೆ, ಏನು ತುಂಬ ಜಾಸ್ತಿ ಏನು ಬೇಡ. ಅದ್ರ ಜೊತೆ ಒಂದು ಅರಿಶಿನ ಪುಡಿ ಒಂದು ಆ್ಯಡ್ ಮಾಡ್ಕೋತಾ ಇದ್ದೀನಿ, ಸ್ವಲ್ಪನೇ 1/4 ಟೀ ಸ್ಪೂನಷ್ಟು ಆದರೆ ಸಾಕು, ಅದೇನು ಜಾಸ್ತಿ ಏನು ಬೇಕಾಗಲ್ಲ. ಸೊ ಅದೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ನೀಟಾಗಿ. ನೋಡಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಆ ಥರ ಫ್ರೈ ಮಾಡ್ಕೊಳ್ಳಿ, ನೀಟಾಗಿ ಫ್ರೈ ಆಗಲಿ. ಸೊ ಇಮಿಡಿಯೇಟ್ ಏನು ಹಾಕೋದು ಬೇಡ. ಅದಾದಮೇಲೆ 1.5 ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೆ ನಾನು. ತೊಗೊಂಡು ನೀಟಾಗಿ ತೊಳೆದ್ಬಿಟ್ಟು ಇದನ್ನು ಮಾಡಿದ್ದೀವಿ. 1.5 ಗ್ಲಾಸ್ ಅಕ್ಕಿನ ನಾನು ಅದಕ್ಕೆ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಾವು ಇವಾಗೇನು ಅಕ್ಕಿ ಏನು ತೊಗೊಂಡಿದ್ವಿ ಅದೇ ಗ್ಲಾಸಲ್ಲೇ ನೀರು ಹಾಕಬೇಕಾಗತ್ತೆ. ತೋರಿಸ್ತೀನಿ ನೋಡಿ. ಇವಾಗ ಅಕ್ಕಿ ಎಲ್ಲ ಮಿಕ್ಸ್ ಆಗಿದೆ. ಇದೇ ಗ್ಲಾಸಲ್ಲಿ 1.5 ಗ್ಲಾಸ್ ಅಕ್ಕಿಗೆ 3 ಗ್ಲಾಸ್ ನೀರನ್ನ ಹಾಕ್ಕೋತಾ ಇದ್ದೀನಿ ನಾನು. ನೀವು ಅಷ್ಟೇ 3 ಗ್ಲಾಸ್ ನೀರು ಹಾಕ್ಕೊಳ್ಳಿ, ಸಾಕಾಗುತ್ತೆ. ನೋಡಿ ಇವಾಗ ನಾನು 3 ಗ್ಲಾಸ್ ನೀರು ಹಾಕಿದ್ದೀನಿ. 3 ಗ್ಲಾಸ್ ನೀರು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ ಇವಾಗ ನಾನೀಗ ಇದಕ್ಕೆ ಉಪ್ಪು ಹಾಕ್ಕೋತೀನಿ. ಒಂದು 2ರಿಂದ 3 ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಕುಕ್ಕರ್ನ ಕ್ಲೋಸ್ ಮಾಡ್ತೀನಿ. ಕ್ಲೋಸ್ ಮಾಡಿದ ತಕ್ಷಣ ಅದು 3 ವಿಸಿಲ್ ಆಗೋವರೆಗೂ ಬಿಡಬೇಕು. ಅಷ್ಟೇ ಗುರು, ಬಿಸಿ ಬಿಸಿ ಪಲಾವ್ ರೆಡಿ. ಬನ್ನಿ ನೋಡಿ ಹೆಂಗಿದೆ. ಇದ್ರ ಜೊತೆ ಚೆನ್ನಾಗಿ ಮೊಸರು ಬಜ್ಜಿ ಹಾಕ್ಕೊಂಡು ಬಾರಿಸ್ತಾ ಇರೋದೆ. ಬನ್ನಿ ನೀವು ಟೇಸ್ಟ್ ನೋಡಿ, ಚೆನ್ನಾಗಿದೆ ಅಂದರೆ ಕಮೆಂಟ್ ಮಾಡಿ. ಓಕೆ, ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದೇ ಥರ ಸಪೋರ್ಟ್ ಮಾಡಿ.